ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತದಿಂದ ಬದಲಾದ ಸ್ವರೂಪದ ವಿದೇಶಾಂಗ ನೀತಿ. ಭಾರತ ಬಿಗ್ ಸ್ಟೆಪ್ ತಗೊಳ್ತಿದೆ, ಜಾಗತಿಕವಾಗಿ ಒಂದು ಮಹತ್ವದ ತೀರ್ಮಾನವನ್ನು ತಗೊಳ್ತಾ ಇದೆ ಅನ್ನೋದರ ಸ್ಪಷ್ಟ ಸಂದೇಶವನ್ನು ಕೊಟ್ಟ ನರೇಂದ್ರ ಮೋದಿ ಇಸ್ರೇಲ್ ಪ್ರವಾಸ ಕೈಗೊಂಡಿದ್ದಾರೆ. ಇದು ಇಡೀ ಜಗತ್ತಿನ ಗಮನ ಸೆಳೀತಾ ಇದೆ. ಟ್ರಂಪ್ ಅಬ್ಬರಿಸ್ತಿರೋ ಹೊತ್ತಲ್ಲಿ, ಟ್ರೇಡ್ ಡೀಲ್ ಸದ್ಯಕ್ಕೆ ಹೋಲ್ಡ್ ಆಗಿರೋ ಹೊತ್ತಲ್ಲಿ ಇಸ್ರೇಲ್ಗೆ ಹಾರಿದ ನರೇಂದ್ರ ಮೋದಿ. ಎಷ್ಟು ಇಂಪಾರ್ಟೆಂಟ್ ಇದು. ಪಾಕಿಸ್ತಾನಕ್ಕೆ ಯಾವ ರೀತಿ ಆಘಾತ ಎದುರಾಗಿದೆ. ನರೇಂದ್ರ ಮೋದಿ ಇಸ್ರೇಲ್ ಭೇಟಿ ಹೊತ್ತಲ್ಲೇ ಬಹುದೊಡ್ಡ ಘೋಷಣೆಯನ್ನು ಮೊಳಗಿಸಿದ್ದಾರೆ ನೇತಾನ್ಯಾಹು. ಈ ಕಡೆ ರಾಹುಲ್ ಗಾಂಧಿಯವರು ಕದ್ದು ಮುಚ್ಚಿ ನರೇಂದ್ರ ಮೋದಿ ಇಸ್ರೇಲ್ಗೆ ಹೋಗಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರೋದು ಯಾಕೆ? ಹಾಗಾದರೆ ಬಿಜೆಪಿ ಈಗ ಚೀನಾ ಜೊತೆಗಿನ MOU ಸೀಕ್ರೆಟ್ ಅನ್ನ ಕಾಂಗ್ರೆಸ್ ಹೇಳಲಿ. ರಾಹುಲ್ ಗಾಂಧಿಯವರಂತೆ ಥೈಲ್ಯಾಂಡ್ಗೆ ಹೋಗಿಲ್ಲ ನರೇಂದ್ರ ಮೋದಿ ಅವರು, ಕದ್ದು ಮುಚ್ಚಿ ಪ್ರವಾಸ ಮಾಡೋಕೆ ಅಂತ ಮುಗಿಬಿದ್ದಿರೋದು. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಕುಣಿದಿದ್ದು, ಡಾನ್ಸ್ ಮಾಡಿದ್ದು, ಹಾಡು ಹೇಳಿದ್ದು ಎಲ್ಲ ಆಗಿದೆಯಲ್ಲ, ಈಗ ಯಾಕೆ ಹೋಗಿದ್ದಾರೆ ಇಸ್ರೇಲ್ಗೆ ಅಂತ ಎಪ್ಸ್ಟೀನ್ ಫೈಲ್ ವಿಚಾರವನ್ನು ಅಲ್ಲೂ ಕೂಡ ಎಳೆದು ತಂದಿದೆ. ನಾನು ಸವಾಲ್ ಹಾಕಿದ್ದೀನಿ, ತಾಕತ್ತಿದ್ರೆ ಮೋದಿ ಅವ್ರಿಗೆ ತಾಕತ್ತಿದ್ರೆ ಟ್ರೇಡ್ ಡೀಲ್ ರದ್ದುಗೊಳಿಸಿ ಅಮೆರಿಕ ಜೊತೆಗಿಂದು ಅಂತ. ಇನ್ನೂ ರಿಯಾಕ್ಷನ್ ಇಲ್ಲ. ಇಸ್ರೇಲ್ಗೆ ಓಡೋಗಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರಿಗೆ ಮುಗಿಬಿದ್ದಿರೋದು. ಅಸಲಿಗೆ ಇಸ್ರೇಲ್ ಭೇಟಿ ಎಷ್ಟು ಮಹತ್ವವಾದದ್ದು. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಸಲದ ಇಸ್ರೇಲ್ ವಿಸಿಟ್ ಒಂದು ಐತಿಹಾಸಿಕವಾದಂಥ ಭೇಟಿ ಇದು. ಯಾಕಂದರೆ 2017ರಲ್ಲಿ ಹೋಗಿದ್ದು, 9 ವರ್ಷಗಳ ಬಳಿಕ ಹೋಗ್ತಾ ಇರೋದು. ಅತ್ಯುನ್ನತ ಗೌರವವನ್ನು ಇಸ್ರೇಲಲ್ಲಿ ಪಡ್ಕೊಂಡಿದ್ದಾರೆ. ಅಲ್ಲಿನ ಸಂಸತ್ನಲ್ಲಿ ಭಾಷಣವನ್ನು ಮಾಡಿದ್ದಾರೆ. ಅತ್ಯುನ್ನತ ಪದಕ ಪ್ರದಾನ ಮಾಡಿ ನರೇಂದ್ರ ಮೋದಿ ಅವರನ್ನು ಹಾಡಿ ಹೊಗಳಿದ್ದಾರೆ. 6 ಸಲ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ದಾರೆ. ಹಾಗೆ ಮೋದಿ ಅಪ್ಪುಗೆ ಇಡೀ ಜಗತ್ತಲ್ಲಿ ಫೇಮಸ್ಸು. ಮೋದಿ ಹಗ್ ಅಂತಾನೆ ಅದು ಎಲ್ಲ ಕಡೆ ಮೆಚ್ಚುಗೆಗೆ ಪಾತ್ರ ಆಗಿದೆ ಅಂತ ಮೋದಿ ಹಗ್ಗೆ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನೇತಾನ್ಯಾಹು ಅವರು ಮಾತಾಡಿದ್ದಾರೆ. ಇದೆಲ್ಲ ಒಂದು ಇಸ್ರೇಲ್ ಜೊತೆಗಿನ ಸಂಬಂಧ ಮತ್ತಷ್ಟು ಗಟ್ಟಿ ಆಗ್ತಾ ಇದೆ ಅನ್ನೋದರ ಸೂಚನೆ. ಟ್ರಂಪ್ ಜೊತೆಗಿನ ಈ ಜಟಾಪಟಿ ಹೊತ್ತಲ್ಲೇ ಈ ವಿಸಿಟ್ ತುಂಬ ಇಂಪಾರ್ಟೆಂಟ್ ಆಗ್ತಿದೆ. ಭಾರತ ಮತ್ತು ಇಸ್ರೇಲ್ ಸಂಬಂಧ ಗಟ್ಟಿ ಆಗ್ತಿರೋದು. ಭಾರತಕ್ಕೆ ಬೇಕಾದಂಥ ರಕ್ಷಣಾ ಸಾಮಗ್ರಿಗಳನ್ನು ಇಸ್ರೇಲ್ನಿಂದ ತರಿಸ್ಕೊಳ್ಳೋದಕ್ಕೆ ಎಲ್ಲ ಬಗೆಯಲ್ಲೂ ಕೂಡ ನಮಗೇನೇನು ಅವಕಾಶ ಇದೆಯೋ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಿರೋದು ಭಾರತ. ನಮ್ಮ ರಕ್ಷಣಾ ಸಾಮಗ್ರಿಗಳ ಖರೀದಿ, ಉತ್ಪಾದನೆ ಎಲ್ಲನೂ ಜಾಸ್ತಿ ಆಗಿದೆ. ನಮ್ಮ ರಕ್ಷಣಾ ಬಜೆಟು ಜಾಸ್ತಿ ಆಗಿದೆ. ರಕ್ಷಣಾ ವಲಯ ಎಷ್ಟು ಸ್ಟ್ರಾಂಗ್ ಆಗ್ತಿದೆ ದಿನದಿಂದ ದಿನಕ್ಕೆ ಅಂದರೆ ಯಾರೂ ನಮ್ಮನ್ನು ಟಚ್ ಮಾಡೋಕ್ಕೆ ಆಗದಿರೋ ರೀತಿಯಲ್ಲಿ. ಅದಕ್ಕೆ ಈ ಒಂದು ಪ್ರವಾಸ ತುಂಬ ಇಂಪಾರ್ಟೆಂಟು. ಇಸ್ರೇಲ್ ಕೆನೆಸೆಟ್ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಇದು ಮೊಟ್ಟ ಮೊದಲ ಭಾರತೀಯ ಪ್ರಧಾನಿ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ವಿಜ್ಞಾನ ತಂತ್ರಜ್ಞಾನ ಅವರು ಅದರಲ್ಲಿ ಎತ್ತಿದ ಕೈ. ನೀರನ್ನು ಮರುಬಳಕೆ ಮಾಡುವಂಥದ್ದು, ರೀಸೈಕಲ್ ಮಾಡಿ ಯೂಸ್ ಮಾಡುವಂಥದ್ದು, ಇದಕ್ಕೆಲ್ಲ ಇಸ್ರೇಲ್ ಇಡೀ ಜಗತ್ತಿಗೆ ಪಾಠ ಹೇಳಿಕೊಟ್ಟಿರೋದು. ಸೊ ಆ ತಂತ್ರಜ್ಞಾನದ ವಿಚಾರದಲ್ಲಿ ಮತ್ತು ರಕ್ಷಣಾ ವಲಯದಲ್ಲಿ ಭದ್ರತೆ, ಪರಸ್ಪರ ಸಹಕಾರ, ದ್ವಿಪಕ್ಷೀಯ ಮಾತುಕತೆ ತುಂಬ ಮೇಜರ್ ಸ್ಟೆಪ್ ಇದು ಇಸ್ರೇಲ್ ಜೊತೆಗೆ. ಕೃಷಿ, ನೀರು ನಿರ್ವಹಣೆ, ವಾಣಿಜ್ಯ, ಆರ್ಥಿಕತೆ ಬೆಳವಣಿಗೆಗೆ ಎರಡೂ ದೇಶಗಳ ನಡುವೆ ಹೊಸ ಒಪ್ಪಂದಗಳು ಸಾಧ್ಯವಾಗ್ತಿವೆ. ಇಸ್ರೇಲ್ನಲ್ಲಿರುವಂಥ ಭಾರತೀಯ ಸಮುದಾಯ ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಮಾತನಾಡಲಿದ್ದಾರೆ. ವಿದೇಶಾಂಗ ನೀತಿ ಬದಲಾವಣೆಯ ಒಂದು ಸ್ಪಷ್ಟ ಸುಳಿವು ಇದು. ಯಾಕಂದರೆ ಪ್ಯಾಲೆಸ್ತೈನ್ ಜೊತೆಗೆ ಭಾರತ ಮೊದಲಿಂದಾನೂ ತುಂಬ ಚೆನ್ನಾಗಿತ್ತು. ಇಸ್ರೇಲ್ ಜೊತೆಗೂ 1992 ಬಳಿಕ ಸಂಬಂಧ ಸುಧಾರಿಸ್ತಾ ಬಂತು. ಆದರೆ ಈಗ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ನಡುವಿನ ಈ ಸಮರದ ಬಳಿಕ ಇಸ್ರೇಲ್ಗೆ ಭೇಟಿ ಕೊಟ್ಟಿರೋದಿದೆಯಲ್ಲ, ಅದು ಅಲ್ಲಿನ ಅತ್ಯುನ್ನತ ಗೌರವವನ್ನು ಸ್ವೀಕರಿಸಿರೋದಿದೆಯಲ್ಲ, ಇದು ಇಸ್ರೇಲ್ ಪರವಾಗಿ ಭಾರತ ಗಟ್ಟಿಯಾಗಿ ನಿಂತಿದೆ ಅನ್ನೋದರ ಒಂದು ಸ್ಪಷ್ಟ ಸುಳಿವು ಕೊಡ್ತಾ ಇರೋದು. ದ್ವಿಪಕ್ಷೀಯ ಸಂಬಂಧ ಬಲವರ್ಧನೆಯ ಒಪ್ಪಂದಗಳನ್ನು ಬೇರೆ ಮಾಡ್ಕೊಳ್ತಿರೋದ್ರಿಂದಾಗಿ ಇದು ಇಸ್ರೇಲ್ನೊಂದಿಗಿನ ಮೈತ್ರಿಯನ್ನು ಭಾರತ ಗಟ್ಟಿಗೊಳಿಸ್ಕೊಳ್ತಿದೆ. ನಾವು ತಟಸ್ಥವಾಗಿರ್ತಿದ್ವಿ, ಅವರು ಬೇಕು ಇವರು ಬೇಕು. ಪ್ಯಾಲೆಸ್ತೈನ್ ಜೊತೆ ಮೊದಲಿಂದ ತುಂಬ ಚೆನ್ನಾಗಿದ್ದಿದ್ದು ಎಲ್ಲದರ ನಡುವೆ ಈಗ ಒಂದು ದೊಡ್ಡ ಬದಲಾವಣೆ ಆಗಿದೆ ಭಾರತದಲ್ಲಿ. ಒಂದು ಗಟ್ಟಿ ನಿರ್ಧಾರ ತಗೊಳ್ತೀವಿ ಅನ್ನೋದರ ಸೂಚನೆ ಕೂಡ ಹೌದು ಇದು. ಧನ್ಯವಾದ ತಿಳಿಸಿದ್ದಾರೆ ಭಾರತ ಇಸ್ರೇಲ್ನ ಜೊತೆಗೆ ಕಷ್ಟದ ಪರಿಸ್ಥಿತಿಯಲ್ಲಿ ನಿಂತಿದ್ದಕ್ಕೆ ಮತ್ತು ಮೂಲಭೂತವಾದವನ್ನು ತೊಡೆದು ಹಾಕೋದಕ್ಕೆ, ಭಯೋತ್ಪಾದನೆ ನಿರ್ಮೂಲನೆ ಮಾಡೋದಕ್ಕೆ ಒಟ್ಟಿಗೆ ಶ್ರಮಿಸುವಂಥ ನಿರ್ಣಯವನ್ನು ಕೂಡ ತಗೊಳ್ಳಲಾಗಿದೆ. ಇದರ ನಡುವೆ ಈ ಹೆಕ್ಸಗಾನ್ ಮೈತ್ರಿ ಅಂತ ಒಂದು 6 ರಾಷ್ಟ್ರಗಳ ಮೈತ್ರಿ ಮಾಡ್ಕೊಳ್ಳೋಕೆ ಮುಂದಾಗಿರೋದು ಇಸ್ರೇಲ್ ಘೋಷಣೆ ಮಾಡಿರೋದು. ಇದು ನರೇಂದ್ರ ಮೋದಿ ಅವರ ವಿಸಿಟ್ ಸಮಯದಲ್ಲಿ ಘೋಷಣೆ ಆಗಿದೆ. ನೇತಾನ್ಯಾಹು ಇದನ್ನು ಘೋಷಣೆ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಅಥವಾ ಭಾರತ ಇದನ್ನು ಖಚಿತಪಡಿಸಬೇಕಷ್ಟೇ. ಯಾಕಂದರೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳು ನಮಗೆ ಬೇಕು, ಇಸ್ರೇಲೂ ಬೇಕು. ಹಾಗಾಗಿ ಭಾರತ ಡಿಪ್ಲೊಮೆಸಿ ಯಾವ ರೀತಿ ತೀರ್ಮಾನ ತಗೊಳುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಭಾರತ ಒಂದು ಜಾಗತಿಕ ಶಕ್ತಿ ಇವತ್ತು. ಮೋದಿ ನನ್ನ ಅತ್ಯಾಪ್ತ ಸ್ನೇಹಿತ. ಹಾಗಾಗಿ ಈ ಹೆಕ್ಸಗಾನ್ ಮೈತ್ರಿಯ
ದೊಡ್ಡ ಶಕ್ತಿಯಾಗುತ್ತೆ ಭಾರತ ಅಂತ ಅವ್ರು ಹೇಳ್ತಿರೋದು. ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ವೇದಿಕೆ ಸುಗಮವಾಗೋದಕ್ಕೆ ಮತ್ತು ಶತ್ರುಗಳನ್ನು ತೊಡಗಿಸೋದಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ ಭಾರತ, ಅರಬ್ ರಾಷ್ಟ್ರಗಳು, ಆಫ್ರಿಕನ್ ರಾಷ್ಟ್ರಗಳು, ಗ್ರೀಸ್ ಮತ್ತು ಸೈಪ್ರಸ್ಸು ಎಲ್ಲ ಸೇರಿಕೊಂಡು ಮಧ್ಯಪ್ರಾಚ್ಯದ ನಮ್ಮ ವೈರಿಗಳ ದಮನಕ್ಕೆ ಷಡ್ಭುಜಾಕೃತಿಯ ಮೈತ್ರಿ ರಚನೆ ಮಾಡ್ಕೊಳ್ತಿದ್ದೀವಿ, ಅದರಲ್ಲಿ ಭಾರತ ಭಾಗವಾಗಿರುತ್ತೆ ಅಂತ. ಬೇರೆ ಎಲ್ಲ ಸರಿ, ಬಟ್ ಮಧ್ಯಪ್ರಾಚ್ಯ ನಮಗೆ ಶತ್ರುಗಳಲ್ಲ. ಸೊ ನಮಗೆ ಇಬ್ಬರೂ ಬೇಕಾಗಿರೋದ್ರಿಂದಾಗಿ ಅದನ್ನು ನೋಡ್ಕೊಂಡು ಭಾರತ ಹ್ಯಾಂಡಲ್ ಮಾಡುತ್ತೆ. ಏನೇ ಆದರೂ ಇಸ್ರೇಲ್ ಭಾರತದ ಕೈಯನ್ನು ಗಟ್ಟಿಯಾಗಿ ಹಿಡಿದು ನನ್ನ ಅತ್ಯಾಪ್ತ ಸ್ನೇಹಿತ ಅಂತ ಅಪ್ಪಿಕೊಳ್ತಿರೋದು ಪಾಕಿಸ್ತಾನವನ್ನು ನಡಗಿಸ್ತಿರೋ ವಿಷಯ. ಅದರಲ್ಲೂ ಮೂಲಭೂತವಾದ ಭಯೋತ್ಪಾದಕತೆ ತೊಡೆದು ಹಾಕುವಲ್ಲಿ ಇಬ್ಬರೂ ಕೂಡ ಮಹತ್ವದ ಒಪ್ಪಂದವನ್ನು ಮಾಡ್ಕೊಳ್ತಿರೋದು ಪಾಕಿಸ್ತಾನದ ಬುಡ ನಡುಗಿಸುವಂಥ ವಿಷಯ. ಆಲ್ರೆಡಿ ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ ಭಾರತ. ಇದರ ನಡುವೆ ಇಸ್ರೇಲ್ ಬೇರೆ ಪಾಕಿಸ್ತಾನದ ಮೇಲೆ ಕಣ್ಣು ಕೆಂಪು ಮಾಡಿಕೊಂಡಿರೋ ಹೊತ್ತಲ್ಲೇ ಸೌದಿ ವಿಚಾರದಲ್ಲಿ ಮತ್ತು ಅವರ ಒಪ್ಪಂದ, ಅಣುಬಾಂಬು, ಯಾವುದೇ ರೀತಿಯಲ್ಲಿ ಈ ಪಾಕಿಸ್ತಾನ ನಾಳೆ ಥ್ರೆಟ್ಟೆ, ಇಸ್ರೇಲ್ಗೂ ಥ್ರೆಟ್ಟೆ. ನೆಕ್ಸ್ಟ್ ಟಾರ್ಗೆಟೇ ಪಾಕಿಸ್ತಾನ ಆಗತ್ತಾ, ಇಸ್ರೇಲ್ ಮುಗಿಸತ್ತಾ ಪಾಕಿಸ್ತಾನವನ್ನು ಅನ್ನುವಂಥ ಒಂದು ವಿಚಾರ ಅಂತೂ ಇದ್ದೇ ಇದೆಯಲ್ವ. ಈ ಹೊತ್ತಲ್ಲಿ ಭಾರತದ ಜೊತೆಗೆ ಅತ್ಯಂತ ಗಟ್ಟಿ ಮೈತ್ರಿ ಇದೆಯಲ್ಲ, ಅದು ಪಾಕಿಸ್ತಾನ ಮತ್ತು ಶತ್ರುಗಳನ್ನು ಶೇಕ್ ಮಾಡ್ತಿದೆ. ಅಮೆರಿಕಕ್ಕೊಂದು ದೊಡ್ಡ ಸಂದೇಶವನ್ನು ಕೂಡ ರವಾನಿಸ್ತಾ ಇದೆ. ಭಾರತದಲ್ಲಿ ಏನು ಹೇಳ್ತಿದ್ದಾರೆ, ಎಪ್ಸ್ಟೀನ್ ಫೈಲ್ಸ್, ಮೋದಿ ಕುಣಿದ್ರು ಹಾಡಿದ್ರು ಅಮೆರಿಕವನ್ನು ಖುಷಿಪಡಿಸೋದಕ್ಕೆ ಅನ್ನೋದೆಲ್ಲ ಆರೋಪಗಳನ್ನು ಮಾಡ್ತಿದ್ದಾರಲ್ಲ. ಎಪ್ಸ್ಟೀನ್ ಫೈಲು, ಮೋದಿ ಸರ್ಕಾರದ ಮಿನಿಸ್ಟರ್ಗಳ ಹೆಸರಿದೆ, ಮೋದಿ ಹೆಸರಿದೆ, ಅದು ಇದು ಅಂದ್ಕೊಂಡು ಈಗ ಕುಣಿದಿದ್ದು ಹಾಡಿದ್ದೆಲ್ಲ ಆಗಿದೆಯಲ್ಲ, ಮತ್ತೆ ಯಾಕೆ ಹೋಗಿದ್ದಾರೆ ಇಸ್ರೇಲ್ಗೆ ಅಂತ ಆ ಅರ್ಥದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಅಮೆರಿಕ ಜೊತೆಗಿನ ಟ್ರೇಡ್ ಡೀಲ್ ರದ್ದುಗೊಳಿಸಿ ಅಂತ ಓಪನ್ ಚಾಲೆಂಜ್, ತಾಕತ್ತಿಗೆ ಸವಾಲು ಹಾಕಿದ್ರು ಸ್ವೀಕರಿಸದೆ ಓಡೋಡಿ ಕದ್ದು ಮುಚ್ಚಿ ಇಸ್ರೇಲ್ಗೆ ಹೋಗಿದ್ದಾರೆ ಅಂತ ಮುಗಿಬಿದ್ದಿದೆ ಬಿಜೆಪಿ. ಈಗ ಇಸ್ರೇಲ್ ಜೊತೆಗಿನ ಸಂಬಂಧ ಭಾರತಕ್ಕೆ ಎಷ್ಟು ಇಂಪಾರ್ಟೆಂಟ್, ರಕ್ಷಣಾ ವಲಯದಲ್ಲಿ ನಾವು ಎಷ್ಟು ದೊಡ್ಡ ಹೆಜ್ಜೆ ಇಡ್ತಿದ್ದೀವಿ ಅಂತ ಗೊತ್ತಿದೆಯಾ ಇಲ್ವಾ ಇವರಿಗೆ? ಭಾರತದ ಬಗ್ಗೆ ನಿಜವಾಗಿಯೂ ಕಾಳಜಿ ಇದ್ದು ಮಾತಾಡ್ತಿದ್ದಾರೋ ಇಲ್ಲದೆ ಮಾತಾಡ್ತಿದ್ದಾರೋ? ಥೈಲ್ಯಾಂಡ್ಗೆ ಓಡ್ ಹೋಗಿದ್ದಾರಾ ಮೋದಿ? ಕದ್ದು ಮುಚ್ಚಿ ಪ್ರವಾಸ ಮಾಡೋರು ಯಾರು ಅಂತ ಕೇಳ್ತಿದೆ. ಹಾಗೆ ಚೀನಾ ಜೊತೆ MOU ಮಾಡ್ಕೊಂಡಿದ್ದು ಯಾಕೆ? ಕಮ್ಯುನಿಸ್ಟ್ ಪಕ್ಷದ ಜೊತೆಗೆ ಕಾಂಗ್ರೆಸ್ಗೆ ಏನು ಕೆಲಸ? ಯಾಕೆ ಇವರು ಒಪ್ಪಂದ ಮಾಡಿಕೊಂಡ್ರು? ಏನು ನಡೆಸ್ತಿದ್ದಾರೆ ಇವರು ಚೀನಾ ಮತ್ತು ಕಾಂಗ್ರೆಸ್ನವರು ಸೇರಿಕೊಂಡು? ಹಾಗಾದರೆ ನಿನ್ನೆ ಅಷ್ಟೇ ನಿತಿನ್ ನಬೀನ್ ಅವರೇ ಅಟ್ಯಾಕ್ ಮಾಡಿದರು. ಎಷ್ಟು ರಾಷ್ಟ್ರಗಳಿಗೆ ಹೋಗಿದ್ದಾರೆ, ಎಷ್ಟು ವಿದೇಶಿ ಪ್ರವಾಸ ಆಗಿದೆ, ಅಷ್ಟು ಭದ್ರತಾ, ಬಹುತೇಕ ಅಷ್ಟು ಪ್ರವಾಸ ಭದ್ರತಾ ಏಜೆನ್ಸಿಗಳಿಗೆ ಹೇಳದೆ ಕಣ್ಣು ತಪ್ಪಿಸಿ ಹೋಗಿದ್ದು ಯಾಕೆ ಅಂತ ರಾಹುಲ್ ಗಾಂಧಿ ಅವ್ರಿಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಉತ್ತರ ಕೊಡಿ ಇದಕ್ಕೆ ಅಂತ. ಅವ್ರಿಗೆ ಸೆಕ್ಯೂರಿಟಿ ಏಜೆನ್ಸಿ ಕೊಟ್ಟಿರ್ತಾರಲ್ವ, ಅವ್ರ ಕಣ್ಣು ತಪ್ಪಿಸಿ ಎಲ್ಲಿಗೆ ಹೋಗ್ತಾರೆ ಇವರು? ಮತ್ತು ಪಾಕಿಸ್ತಾನದ ಏನು ಕೆಲವು ಸಿಂಪತೈಸರ್ ಜೊತೆಗೆ, ಪಾಕಿಸ್ತಾನದ ಲಿಂಕ್ ಇರುವಂಥ ಏಜೆನ್ಸಿಗಳ ಜೊತೆಗೆ ರಾಹುಲ್ ಗಾಂಧಿ ಅವ್ರಿಗೆ ಏನು ಲಿಂಕು? ಸೂಕ್ಷ್ಮ ಪ್ರದೇಶಗಳಲ್ಲಿ ರಾಹುಲ್ ಗಾಂಧಿ ಯಾರ್ಯಾರನ್ನ ಭೇಟಿಯಾಗಿದ್ದಾರೆ, ಸೋರಸ್ ಲಿಂಕ್ ಇರುವಂಥ ಯಾರ್ಯಾರನ್ನ ಭೇಟಿಯಾಗಿದ್ದಾರೆ, ಲಡಾಖ್ ಸಂಬಂಧಪಟ್ಟಂತೆ ಏನೇನಾಗಿದೆ, ಇದೆಲ್ಲ ವಿಚಾರಗಳನ್ನು ತೆಗೆದು ನಿತಿನ್ ನಬೀನ್ ಅವರು ಅಟ್ಯಾಕ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಎಲ್ಲೆಲ್ಲಿಂದ ಲಿಂಕ್ ಇದೆ, ಎಲ್ಲೆಲ್ಲಿಂದ ಫಂಡ್ ಬರ್ತಿದೆ ಅಂತ ಬಿಜೆಪಿ ಈಗಾಗಲೇ ಪ್ರಶ್ನೆ ಮಾಡ್ತಿರೋ ಹೊತ್ತಲ್ಲಿ ಮೋದಿ ಇಸ್ರೇಲ್ ಪ್ರವಾಸದ ವಿರುದ್ಧ ಕಿಡಿಕಾರ್ತಾ ಇದೆ ಕೈಪಡೆ. ಟ್ರೇಡ್ ಡೀಲ್, ರೈತರ ಮರಣ ಶಾಸನ, ಉತ್ತರ ಕೊಡಲಿ ಮೋದಿ ಅಂತ ಅದೀಗ ಹೋಲ್ಡಲ್ಲಿದೆ. ಟ್ರೇಡ್ ಡೀಲು ಅಲ್ಲೆಲ್ಲ ಕೋರ್ಟು, ಸುಪ್ರೀಂ ಕೋರ್ಟು, ಟ್ರಂಪ್ ಜಟಾಪಟಿ ಆಗ್ತಿರೋದ್ರಿಂದಾಗಿ ಹೋಲ್ಡಲ್ಲಿ ಇಟ್ಟಿದೆ ಭಾರತ. ಇಂಟರಿಮ್ ಅಗ್ರಿಮೆಂಟ್ ಮಾತುಕತೆ ತನಕ ಹೋಗಿದೆ, ಫೈನಲ್ ಆಗಿಲ್ಲ. ಆದರೆ ಭಾರತ ಮಾರಿಬಿಟ್ಟಿದ್ದಾರೆ ಮೋದಿ. ಒಂದು ಅದಾನಿ ಕೇಸ್ ನಡೀತಿದೆ, ಅವರನ್ನು ರಕ್ಷಿಸೋದಕ್ಕೆ. ಇನ್ನೊಂದು ಎಪ್ಸ್ಟೀನ್ ಫೈಲು ಹೊರಗಡೆ ಬರೆದಿರೋ ರೀತಿ ಮಾನ ಉಳಿಸ್ಕೊಳ್ಳೋದಕ್ಕೆ ಅಂತ ಕಾಂಗ್ರೆಸ್ ಮುಗಿಬಿದ್ದಿರೋ ಹೊತ್ತಲ್ಲಿ ನಿಮ್ಮದೇ ಸೀಕ್ರೆಟ್ಸ್ಗೆ ನೀವು ಆನ್ಸರ್ ಮಾಡೋದಕ್ಕಾಗ್ತಿಲ್ಲ. ನಿಮ್ಮದೆಲ್ಲ ಹಳೇದು ತೆಗೆದ್ರೆ ಒಂದಕ್ಕೂ ನೀವು ಆನ್ಸರ್ ಮಾಡೋದಕ್ಕಾಗ್ತಿಲ್ಲ. ಪ್ರವಾಸ ಕದ್ದು ಮುಚ್ಚಿ ಹೋಗೋರು ನರೇಂದ್ರ ಮೋದಿಯವರ ಈ ರಾಷ್ಟ್ರದ ಹಿತಕ್ಕಾಗಿ ಮಾಡ್ತಾ ಇರುವ ಇಸ್ರೇಲ್ ಪ್ರವಾಸ ಭವಿಷ್ಯದಲ್ಲಿ ರಕ್ಷಣೆ, ಭದ್ರತೆ, ತಂತ್ರಜ್ಞಾನಕ್ಕೆ ಎಷ್ಟು ಇಂಪಾರ್ಟೆಂಟ್, ಭವಿಷ್ಯದ ದಾರಿಯನ್ನೇ ಬದಲಿಸುವಂಥ ಒಂದು ಪ್ರವಾಸವನ್ನು ಈ ರೀತಿಯೂ ಟೀಕಿಸ್ತೀರಾ ಅಂದರೆ ನಿಜಕ್ಕೂ ನಿಮ್ಮ ಉದ್ದೇಶ ಏನು ಅಂತ ಮುಗಿಬಿದ್ದಿರೋದು. ಈಗ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.